ನಾನು ನಿಮ್ಮ ರಾಘುನೈ RN24 ವಾಯ್ಸ್ ಕಾರ್. ವೀಕ್ಷಕರೇ, ನಿಜವಾಗ್ಲೂ ಭಾರಿ ಬೇಸರ ಆಗ್ತಾ ಇದೆ. ಏನಂದ್ರೆ, ದೆಹಲಿಯಲ್ಲಿ ನಡೆದಂತಹ ಜಂತರ್ ಮಂತರದಲ್ಲಿ ವಿದ್ಯಾರ್ಥಿಗಳು ಈಗಾಗಲೇ 1.5 ತಿಂಗಳಿಂದ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. 20ನೇ ತಾರೀಕಿಗೆ ಒಂದು ಕರೆ ಕೂಡ ಕೊಟ್ಟಿದ್ರು. ಏನಂದ್ರೆ, ಪಾರ್ಲಿಮೆಂಟ್ ಚಲೋ. ಯಾಕೆ ಪಾರ್ಲಿಮೆಂಟ್ ಚಲೋ ಅಂತ ಕೊಟ್ಟಿದ್ರು ಅಂದ್ರೆ, ಈ ಎಜುಕೇಶನ್ ಏನಿದೆ ಅಲ್ಲ, ನೀಟ್ ಎಕ್ಸಾಮ್ ಅದು, ಆ ಪೇಪರ್ ಲೀಕಿಗೆ ಬಹಳಷ್ಟು ತೀವ್ರ ಆಕ್ರೋಶ ಉಂಟಾಗ್ತಾ ಇದೆ. ವಿದ್ಯಾರ್ಥಿ ಹಿಡಿದು ವಿದ್ಯಾರ್ಥಿ ಪಾಲಕರ ಕಡೆಯಿಂದ ಕೂಡ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಒಂದು ಸಲ ಎಕ್ಸಾಮ್ ಲೀಕ್ ಆಗ್ಬೋದು, ಎರಡೆರಡು ಸಲ ಲೀಕ್ ಮಾಡ್ಕೊಂಡು ಪತ್ರಿಕೆಯನ್ನ ಇವರು ಈ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾಗಿ ಈಗ ನೋಡಿ 1.5 ತಿಂಗಳಿಂದ ಇವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವ್ರ ಬೇಡಿಕೆ ಏನೆಂದ್ರೆ, ನಮ್ಮ ಪೇಪರ್ ಲೀಕ್ ಮಾಡಿದ್ರಲ್ಲ, ನಾವು ಇಷ್ಟೆಲ್ಲ ಸ್ಟಡಿ ಮಾಡ್ತಾ ಇದ್ವಿ, ಪರೀಕ್ಷೆಯನ್ನ ಈ ರೀತಿ ಬರಿತಾ ಇದ್ವಿ, ರಾತ್ರಿ ಸ್ಟಡಿ 16 ಗಂಟೆ ನಾವು ಸತತವಾಗಿ ಅಭ್ಯಾಸ ಮಾಡ್ತೇವೆ. ಒಂದು ಮದುವೆಗೆ ಹೋಗುದಿಲ್ಲ, ಒಂದು ಯಾವುದೇ ಒಂದು ಕಾರ್ಯಕ್ರಮ ಇದ್ರೂ ಕೂಡ ಮನೆಯಲ್ಲಿದ್ದು ಕೂಡ ನಾವು ಕಾರ್ಯಕ್ರಮನ ರದ್ದು ಮಾಡ್ತಾ ಇದ್ದೇವೆ. ಯಾಕೆ? ನಮ್ಗೊಂದು ಆಸೆ ಇದೆ, ನಾವು ಕೂಡ ಭಾರತ ದೇಶದ ಒಬ್ಬ ಡಾಕ್ಟರ್ ಆಗ್ಬೇಕಂತ, ಒಂದು ಡಾಕ್ಟರ್ ಆಗ್ಬೇಕು ಅಂತ ಒಂದು ಕನಸನ್ನ ಕಂಡಿರ್ತಾರೆ ಪಾಲಕರು. ನನ್ನ ಮಗ ಡಾಕ್ಟರ್ ಆಗ್ತಾನೆ. ಯಾಕಂದ್ರೆ ನಮ್ಮ ಮನೆ ಪರಿಸ್ಥಿತಿ ತೀರಾ ಗಂಭೀರತೆ ಇದೆ. ಶ್ರೀಮಂತರ ಮಕ್ಕಳು ಕೂಡ ಡಾಕ್ಟರ್ ಆಗ್ಬೋದು, ಬಡವರ ಮಕ್ಕಳು ಕೂಡ ಡಾಕ್ಟರ್ ಆಗ್ಬೋದು. ಆದ್ರೆ ಈ ಬಡಪಾಯಿ ಮಕ್ಕಳು ಬಹಳಷ್ಟು ಸ್ಟಡಿ ಮಾಡಿ 16 ಗಂಟೆಯಿಂದ 17 ಗಂಟೆ ಸ್ಟಡಿ ಮಾಡಿ, ಒಂದು ಊಟ ಕೂಡ ಮಾಡದೆ, ನೀರು ಕೂಡ ಕೊಡದೆ, ಬರೀ ಸ್ಟಡಿ, ನನಗೆ ಒಂದು ಡಾಕ್ಟರ್ ಆಗ್ಬೇಕು, ಇಷ್ಟೇ ಒಂದು ಕನಸಿರುತ್ತೆ. ಆದ್ರೆ ಈ ಕನಸನ್ನ 100 ಆಗಿ ಇವರಿಗೆ ಸರ್ವನಾಶ ಮಾಡಾಕೋದು ಈ ಸರ್ಕಾರ ಅಂತ ತಿಳ್ಕೊಂಡು ಇವರು ಸರ್ಕಾರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ರು. ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ರು ಅಂದ್ರೆ, ಈ ಒಂದು ಧರ್ಮೇಂದ್ರ ಪ್ರಧಾನ್ ಏನು ಎಜುಕೇಶನ್ ಮಿನಿಸ್ಟರ್ ಇದ್ದಾರೆ, ಅವ್ರದ್ದು ರಾಜೀನಾಮೆ ಬೇಕು. ಯಾಕಂದ್ರೆ ಇವರು ಅನ್ಫಿಟ್ ಒಬ್ಬ ಮಿನಿಸ್ಟರ್ ಆಗಿದ್ದಾರೆ, ಕೇಂದ್ರದ ಒಬ್ಬ ಅನ್ಫಿಟ್ ಸಚಿವನಾಗಿದ್ದಾನೆ. ಇವರು ನಮಗೆ ರಾಜೀನಾಮೆ ಕೊಡ್ಲೇಬೇಕಂತ ಹೇಳ್ಕೊಂಡು ನಮ್ಮ ಈ ಒಂದು ಮಕ್ಕಳ ಕೂಗಾಗಿತ್ತು. ಜಂತರ್ ಮಂತರದಲ್ಲಿ ಮಕ್ಕಳ ಕೂಗಾಗಿತ್ತು. ಈ ಒಂದು ಪ್ರತಿಭಟನೆಯಲ್ಲಿ ಯಾವುದೇ ಜಾತಿ ಪಾತಿ, ಯಾವುದೇ ಪಕ್ಷ ಭಿಕ್ಷ ಭೇದ ಭಾವ ಇಲ್ಲದೆ ಎಲ್ಲಾ ವಿದ್ಯಾರ್ಥಿಗಳು ಪಾಲಕರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. 50,000ಕ್ಕೂ ವಿದ್ಯಾರ್ಥಿಗಳು ಪಾಲಕರು ಭಾಗವಹಿಸಿದ್ರು ಜಂತರ್ ಮಂತರದಲ್ಲಿ. ಆದ್ರೆ ನೋಡಿ ಎಷ್ಟು ಬೇಸರ ಆಗ್ತಾ ಇದೆ ಇವತ್ತು ನಾನು ನೋಡಿದ್ರೆ. ಇವರು ಪಾರ್ಲಿಮೆಂಟ್ ಚಲೋ ಅಂತ ಒಂದೇ ಕೂಗು ಕೊಟ್ಟಿದ್ರು ವಿದ್ಯಾರ್ಥಿ. ಯಾಕಂದ್ರೆ ಇವು ಎಜುಕೇಟೆಡ್ ವಿದ್ಯಾರ್ಥಿಗಳು, ಇವರು ನೀಟನ್ನ ಬರೆದಂತಹ ವಿದ್ಯಾರ್ಥಿಗಳು, ಇವರು ಡಾಕ್ಟರ್ ಆಗುವಂತ ವಿದ್ಯಾರ್ಥಿಗಳು, ಇವರು ಯಾವುದೇ ಅಹಿತಕರ ಘಟನೆಗೆ ಯಾವುದೇ ಕೈ ಆಗದೆ ಇದ್ದಂತಹ ವಿದ್ಯಾರ್ಥಿಗಳು, ಯಾವುದೇ ಒಂದು ಕೇಸ್ ಇಲ್ಲದ ವಿದ್ಯಾರ್ಥಿಗಳು. ಇವತ್ತು ಇವರು ಪಾರ್ಲಿಮೆಂಟ್ ಚಲೋ ಕರೆ ನೀಡಿದಾಗ ಸರ್ಕಾರ ಇವರಿಗೆ ಮನ್ನಣೆ ಕೊಡಬೇಕಿತ್ತು. ಆಯ್ತು, ಏನಂದ್ರೆ ಒಂದು ರಾಜೀನಾಮೆಗೆ ಒತ್ತಾಯ ಮಾಡ್ತಾ ಇದ್ದಾರೆ ಇವರು. ಮತ್ತೆ 21 ವಿದ್ಯಾರ್ಥಿಗಳು ಏನು ಇವತ್ತು ಸುಸೈಡ್ ಮಾಡ್ಕೊಂಡಿದ್ದಾರೆ, ನಮ್ಮ ನೀಟ್ ವಿದ್ಯಾರ್ಥಿಗಳು, ಅವರಿಗೆ ಪರಿಹಾರ ನೀಡಬೇಕು ಅಂತ, ದೊಡ್ಡ ಮೊತ್ತದ ಪರಿಹಾರ ನೀಡಬೇಕಂತ ಹೇಳ್ಕೊಂಡು ಇವತ್ತೊಂದು ಕೂಗಾಗಿತ್ತು. ಮತ್ತೆ ಈ ನೀಟ್ ಎಜುಕೇಶನ್ ಅನ್ನ ಚೇಂಜ್ ಮಾಡಬೇಕು, ಅಂದ್ರೆ ಸ್ಟೇಟ್ ವೈಸಸ್ ಅನ್ನ ಪರೀಕ್ಷೆನ ಮಾಡ್ಬೇಕಂತ ಹೇಳ್ಕೊಂಡು ಈ ವಿದ್ಯಾರ್ಥಿಗಳ ಒಂದು ಕೂಗಾಗಿತ್ತು. ಆದ್ರೆ ಇದನ್ಯಾವುದೇ ಲೆಕ್ಕಿಸದೆ ಇವರು ಪಾರ್ಲಿಮೆಂಟ್ ಚಲೋಗೆ ಹೋಗಬೇಕಾದ್ರೆ ಮಧ್ಯದಲ್ಲಿ ಬ್ಯಾರಿಗೇಡ್ ಹಾಕಿ ಇವರಿಗೆ ಅಲ್ಲಿ ನೋಡಿ, ಪೊಲೀಸರು ಇಲ್ಲದಂತಹ ವ್ಯಕ್ತಿಗಳು, ಅವ್ರು ಪೊಲೀಸರು ಅಲ್ಲ, ಬ್ಯಾಚು ಇಲ್ಲ, ಅವರಿಗೆ ಯೂನಿಫಾರ್ಮ್ ಇಲ್ಲದಂತಹ ಪೊಲೀಸರು ಕೂಡ ಇದ್ದಾರೆ. ಅವ್ರು ಪೊಲೀಸರು ಯಾರು ಅಂತ ಗೊತ್ತಿಲ್ಲ, ಮತ್ತೆ ಬ್ಯಾಚ್ ಕೂಡ ಇಲ್ಲ. ನಾನು ನೋಡ್ತಾ ಇದ್ದೇನೆ, ಯೂಟ್ಯೂಬ್ ಚಾನೆಲ್ದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೇನೆ, ಎಲ್ಲ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ದೇನೆ, ಟಿವಿ ಮಾಧ್ಯಮದಲ್ಲೂ ಕೂಡ ನೋಡ್ತಾ ಇದ್ದೇನೆ. ನಂಗೆ ಬಹಳ ಬೇಸರ ಆಯ್ತು. ನಾನೊಬ್ಬ ಜಿಲ್ಲಾ ವಿದ್ಯಾರ್ಥಿ ಒಕ್ಕೂಟದ ಜಿಲ್ಲಾಧ್ಯಕ್ಷನಾಗಿ ಈ ಪ್ರತಿಭಟನೆಗೆ ನಂದು ಕೂಡ ಹಸ್ತಾ ಇದೆ ವೀಕ್ಷಕರು. ಯಾಕಂದ್ರೆ ನಾನೊಬ್ಬ ವಿದ್ಯಾರ್ಥಿ ನಾಯಕನಾಗಿ ಈ ವಿದ್ಯಾರ್ಥಿಗಳನ್ನ 100% ಬೆಂಬಲ ನಿಲ್ತಾ ಇದ್ದೇನೆ ವೀಕ್ಷಕರು. ಆದ್ರೆ ನಾನು ಇಲ್ಲಿಂದನೇ ದೇವರ ಹತ್ರ ಬೇಡ್ಕೊಳ್ತಾ ಇದ್ದೇನೆ, ಅವ್ರಿಗೆ ಸಕ್ಸಸ್ಫುಲ್ ಆಗಲಿ, ಆ ಹೋರಾಟ ಸಕ್ಸಸ್ಫುಲ್ ಆಗಲಿ ಅಂತ ಹೇಳ್ಕೊಂಡು ನಾನು ಕೂಡ ದೇವರ ಹತ್ರ ಬೇಡ್ಕೊಳ್ತಾ ಇದ್ದೇನೆ. ಸೋಮವಾರ 27/7/2026 ಬೆಳಿಗ್ಗೆ 10 ಗಂಟೆ ಈ ನಗರಸಭಾ ಬೃಂದಾವನ ಮುಂದ್ಗಡೆನೆ, ಗಾಂಧಿ ಪ್ರತಿಮೆ ಮುಂದ್ಗಡೆನೆ ನಮ್ದು ಕೂಡ ಒಂದು ದಿನದ ಉಪವಾಸ ಸತ್ಯಾಗ್ರಹ ಮಾಡಲೇಬೇಕು ವೀಕ್ಷಕರೇ. ಯಾಕೆ ಮಾಡ್ಬೇಕಂದ್ರೆ ನೋಡಿ, ಕಾರವಾರ ವಿದ್ಯಾರ್ಥಿಗಳು, ಇಡೀ ಜಿಲ್ಲೆ ವಿದ್ಯಾರ್ಥಿಗಳು ಕೂಡ ನೀಟಲ್ಲಿ ಕೂತ್ಕೊಂಡಿದ್ರಿ. ಇದು ನಿಮ್ಗೂ ಕೂಡ ತಾಗ್ತಾ ಇದೆ, ಈ ಪಾಲಕರಿಗೂ ತಾಗ್ತಾ ಇದೆ ನೀಟ್ ಎಕ್ಸಾಮ್ ಅಂತೂ.
ಪ್ಲೀಸ್ ವೀಕ್ಷಕರೇ, ಯಾಕಂದ್ರೆ ಈ ಪೊಲೀಸರು ಹೊಡೆದಂತ ಒಂದೊಂದು ದೊಣ್ಣೆಯಲ್ಲಿ ಪೊಲೀಸರು ತಪ್ಪಂತ ಹೇಳ್ತಾ ಇಲ್ಲ, ಅವ್ರಿಗೆ ಮಾಡದಂತ ಈ ರಾಜಕೀಯ ಪುಡಾರಿ ಒಂದು ಕೈ ಸಿನ್ನೆನ ಮಾಡ್ಕೊಂಡು ಕಳಿಸಿದಾರಲ್ಲ ಇವರಿಗೆ, ಇವರು ದಂಡೆ ತಗೊಂಡು ಹೊಡೆದೇ ಹಾಕಿದ್ದಾರೆ ವಿದ್ಯಾರ್ಥಿಗಳು. ವಿದ್ಯಾರ್ಥಿ ಅಂತ ನೋಡ್ಲಿಲ್ಲ, ವಿದ್ಯಾರ್ಥಿ ನೀಯರಂತ ನೋಡ್ಲಿಲ್ಲ, ಸಿಕ್ಕಾಪಟ್ಟೆ ಹೊಡೆದಾಕಿದ್ದಾರೆ ಪಾಪ. ಇವತ್ತು ನೋಡಿ ಎಷ್ಟೋ ವಿದ್ಯಾರ್ಥಿಗಳು ಆಸ್ಪತ್ರೆಯಲ್ಲಿ ಕಾಲು ಮುರಿದು, ಕೈ ಮುರಿದು, ತಲೆ ಹೊಡೆತ ಎಲ್ಲ ಮಾಡ್ಕೊಂಡು ಇವತ್ತು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ನೋಡಿ ಎಷ್ಟು ಬೇಸರ ಆಗ್ತದೆ. ಇವತ್ತು ಯಾವುದೇ ಸರ್ಕಾರ ಆಗಲಿ, ನಾನು ಹೇಳ್ತಾ ಇದ್ದೇನೆ, ಯಾವುದೇ ಆಗಲಿ, ಅದು ಪಕ್ಷದಲ್ಲಿಲ್ಲ, ನಾವು ವಿದ್ಯಾರ್ಥಿ ಪರವಾಗಿದ್ವಿ, ಆದ್ರೆ ಯಾವುದೇ ಪಕ್ಷ ಆಗಲಿ ವಿದ್ಯಾರ್ಥಿ ಮೇಲೆ ಕೈ ಮಾಡಿದಾರಲ್ಲ, ಆ ಪಕ್ಷ ನಿಜವಾಗ್ಲೂ ಈ ಪಕ್ಷ ಉಳುವುದೇ ಇಲ್ಲ. ಯಾಕಂದ್ರೆ ಇವತ್ತು ಯುವ ಜನತೆ ಮೇನ್ ಇದ್ದರೆ ಯುವ ಜನತೆನೇ ಮೇನ್. ಇವತ್ತು ಯಾವುದೇ ಒಂದು ಪಕ್ಷ, ಯಾವುದೇ ಒಂದು ಏನು ಮಾಡದಿದ್ರು ಕೂಡ ಅದಕ್ಕೆ ಯುವ ಜನತೆನೇ ಮೇನ್ ಆಗತ್ತೆ. ಈ ಯುವ ಜನತೆಗೆ ಲಾಠಿ ಏಟನ್ನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಸೂಕ್ತ ತನಿಖೆ ಆಗ್ಬೇಕಂತ ನಾನು ಕೂಡ ಆಗ್ರಹಿಸ್ತಾ ಇದ್ದೇನೆ. ಯಾಕಂದ್ರೆ ಇವರು ಪೊಲೀಸರ ಅಥವಾ ಗುಂಡಾಗಳ ಅಥವಾ ಯಾರು ಅಂತ ಇದ್ರ ಬಗ್ಗೆ ಕೂಡ ತನಿಖೆ ಆಗ್ಬೇಕು. ಆದ್ರೆ ಈ ರೀತಿ ಹೊಡೆದಲ್ಲ ಪಾಪ. ವಿದ್ಯಾರ್ಥಿ ನೋಡ್ಲಿಲ್ಲ, ವಿದ್ಯಾರ್ಥಿ ನೀರು ಅಂತ ನೋಡ್ಲಿಲ್ಲ, ಎಳೆದೆಳೆದು ಹೊಡೆದಿದ್ದಾರೆ. ಕಟ್ಟಿಗೆಯನ್ನ ಪಾಪ ನೋಡಿದೆ ನಾನು ಒಂದು ವಿಡಿಯೋಲ್ಲಿ, ಹಿಂದ್ಗಡೆಯಿಂದ ಒಂದು ವಿದ್ಯಾರ್ಥಿನಿಗೆ ಕಟ್ಟಿಗೆಯನ್ನು ಹಾಕಿದ್ದಾರೆ, ಕೈ ಮುಟ್ಟಿದ್ದಾನೆ ಆ ಪೊಲೀಸ್. ಏನ್ ಬೇಸರ ಆಗ್ತದೆ. ಈ ಡೆಲ್ಲಿ ಪೊಲೀಸರ ಇವರು ನಮ್ಮ ಭಾರತ ದೇಶದ ಮಾನ ಮರ್ಯಾದೆಯನ್ನ ತೆಗೆದು ಬಿಟ್ಟಿದ್ದಾರೆ ಈ ಪೊಲೀಸರು. ಇವ್ರ ಬಗ್ಗೆ ಸೂಕ್ತ ಕ್ರಮ ಆಗ್ಲೇಬೇಕು. ಇವರನ್ನ ಡಿಸ್ಮಿಸ್ ಮಾಡಿ ಇವ್ರಿಗೂ ಕೂಡ ಜೈಲಿಗೆ ಹಾಕ್ಬೇಕು. ಯಾಕಂದ್ರೆ ಆ ರೀತಿ ಹೊಡಿಬಾರ್ದು. ಯಾಕೆ ಹೊಡಿಬೇಕು? ಅವ್ರು ಏನ್ ಮಾಡಿದ್ರು ಹೊಡಿಲಿಕ್ಕೆ? ನೋಡಿ, OMR ಶೀಟ್ ಹಾಗೂ ಫಲಿತಾಂಶದ ಗೊಂದಲ ವಿರುದ್ಧ ಲಕ್ಷಾಂತರ ವಿದ್ಯಾರ್ಥಿಗಳು ರೊಚ್ಚಿಗಿದ್ದಾರೆ. ಸಚಿವರ ರಾಜೀನಾಮೆ ಅಷ್ಟೇ ಕೇಳ್ತಾ ಇದ್ದಾರೆ ಅವರು. ಇವ್ರು ಯಾಕೆ ರಾಜೀನಾಮೆ ಕೇಳ್ತಾ ಇದ್ದಾರೆ? ಈ ಸಚಿವ ಅನ್ಫಿಟ್ ಆಗಿದ್ದಾನಂತೆ, ವಿಫಲ ಆಗಿದ್ದಾನೆ, ಅದಕ್ಕೆ ಇವ್ರು ರಾಜೀನಾಮೆ ಕೊಡ್ಲಿಕ್ಕೆ ಇದ್ ಮಾಡ್ತಾ ಇದ್ದಾರೆ. ನೋಡಿ, NTA ಕೊಟ್ರು, ಇವರು NTA ಸಂಸ್ಥೆಗೆ ಕೊಟ್ರು ಕ್ವಶನ್ ಪೇಪರ್ ಅನ್ನ ಮಾಡ್ಲಿಕ್ಕೆ. ಆದ್ರೆ ಅದು ಕೂಡ ರದ್ದುಗೊಳಿಸ್ಬೇಕಂತ ನಮ್ಮ ಈ ವಿದ್ಯಾರ್ಥಿಗಳ ಒಂದು ಆಗ್ರಹ ಆಗಿದೆ. ಮತ್ತೆ ಪರೀಕ್ಷಾ ಅಕ್ರಮ ಹಾಗೂ ಮಾನಸಿಕ ಒತ್ತಡದಿಂದ ಆತ್ಮಹತ್ಯೆ ಮಾಡಿಕೊಟ್ಟ ವಿದ್ಯಾರ್ಥಿನಿಗೆ ಹೆಚ್ಚಿನ ಪರಿಹಾರ ನೀಡಬೇಕಂತ ಹೇಳ್ಕೊಂಡು ನಮ್ಮ ವಿದ್ಯಾರ್ಥಿಗಳ ಒಂದು ಆಗ್ರಹ ಆಗಿದೆ. ಅಂದ್ರೆ ಇದು ನೋಡಿ, ಇವತ್ತು ಪೊಲೀಸರು ಒಂದು ತಡೆಗೋಡನ್ನ ಹಾಕಿದ್ರು ಇವರಿಗೆ, ಅಶ್ರುವಾಯನ ವಿದ್ಯಾರ್ಥಿಗಳ ಮೇಲೆ ಲಾಠಿ ಪ್ರಹಾರ ಮಾಡಿದ್ರು. ಸೋನಂ ವಾಂಗ್ಚುಕ್ ಅಂತ ನೋಡಿ, ಇವತ್ತು ಸೋನಂ ವಾಂಗ್ಚುಕ್ ಖ್ಯಾತ ಪರಿಸರವಾದಿ ಹೋರಾಟಗಾರ. ಅವರು ಹೋರಾಟ ಕೂತ್ಕೊಂಡಾಗ ಅಲ್ಲಿ ಹೋರಾಟ ಮಾಡಬೇಕಾದ್ರೆ ಅವ್ರಿಗೆ ಯಾವ ರೀತಿ ಒಂದು ವೈಟ್ ಇದು ಹಾಕಿ ಚಾದರನ್ನ ಹಾಕಿ ಎತ್ಕೊಂಡು ತಗೊಂಡು ಹೋಗ್ತಾ ಇದಾರೆ ಅಂದ್ರೆ ಶೇಮ್. ಇದು ನಮ್ಗೆ ಶೇಮ್, ನೋಡ್ಲಿಕ್ಕೆ ಶೇಮ್ ಆಗ್ತಾ ಇದೆ. ಈ ರೀತಿ ಒಂದು ಹೋರಾಟಗಾರರಿಗೆ ಅವ್ನು ಏನ್ ತಪ್ಪು ಮಾಡಿದ್ರು? ನಮ್ಮ ಸೋನಂ ಸರ್ ಅವರು ಏನ್ ತಪ್ಪು ಮಾಡಿದ್ದಾರೆ? ಅವ್ರು ಹೋರಾಟ ಮಾಡ್ತಾ ಇದ್ದಾರೆ, ಆ ಹೋರಾಟ ಮಾಡ್ಲಿಕ್ಕೆ ನೀವು ಕೊಡ್ತಾ ಇಲ್ಲ. ಒಂದು ಚಾದರಿ ಹಾಕೊಂಡು ಯೂನಿಫಾರ್ಮ್ ಇಲ್ಲದೆ ನೀವು ಪೊಲೀಸರು ಅಥವಾ ಯಾರೋ ಗುಂಡಾಗಳಂತ ಕಾಣ್ತಾನೆ ಇಲ್ಲ. ನೀವು ಸ್ಟೇಜ್ ಅಲ್ಲಿ ಮೇಲೆ ಎತ್ತೀರಾ, ಅವ್ರಿಗೆ ಕಳಕಳ ಯಾಕೊಂತ ಹೋಗ್ತಾರೆ. ಏನ್ ನಿಮ್ದು ಇದು ಶೇಮ್. ಇದು ನಮ್ಗೆ ನಮ್ಮ ಇದು ಭಾರತ ದೇಶದ ಯುವಕರು ನೋಡ್ತಾ ಇದ್ದಾರೆ, ಪಾಲಕರು ನೋಡ್ತಾ ಇದ್ದಾರೆ, ಟಿವಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದಾರೆ. ಶೇಮ್ ಅನಿಸ್ತಾ ಇದೆ ನಮ್ಗೆ. ಇಡೀ ವಿದೇಶದಲ್ಲೂ ಕೂಡ ನಮ್ಮ ಈ ಹೋರಾಟನ ನೋಡ್ತಾ ಇದ್ದಾರೆ. ಅವರು ಕೂಡ ಇದ್ರ ಬಗ್ಗೆ ತೀವ್ರ ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕಾಗಿ ವಿದ್ಯಾರ್ಥಿಗಳೇ ನೋಡಿ, ನೀಟ್ ಎಕ್ಸಾಮ್ ಕಾರವಾರದಲ್ಲಿ ಮಾಡ್ಬೇಕಂತ ನಾವೆಲ್ಲರೂ ಹೋರಾಟ ಮಾಡಿಕೊಂಡು ತಂದಿದಂತ ನೀಟ್ ಎಕ್ಸಾಮ್ ನಾವೇ ಮಾಡಿದ್ದು. ಕಾರವಾರದಲ್ಲಿ ನಾವೆಲ್ಲ ಕೂಡ್ಕೊಂಡು ಮಾಡಿದ್ದು, ಪಾಲಕರು, ಅದಕ್ಕೆಲ್ಲ ರಾಜಕೀಯ ಸಚಿವರು, ಶಾಸಕರು ಕೂಡ ಸಪೋರ್ಟ್ ನೀಡಿದ್ರು. ಅದೇ ರೀತಿ ಈ ಒಂದು ಹೋರಾಟಕ್ಕೆ ಕೂಡ ಎಲ್ಲಾ ಪಕ್ಷದವರು ಬರಲಿ. ಯಾಕಂದ್ರೆ ಅವ್ರ ಮಕ್ಕಳು ಕೂಡ ನೀಟ್ ಎಕ್ಸಾಮ್ ಅಲ್ಲಿ ಇದ್ದಾರೆ. ಎಲ್ಲಾ ಪಕ್ಷದವ್ರು ಬರಲಿ, ಎಲ್ಲ ಸಂಘ ಸಂಸ್ಥೆದಲ್ಲಿ ಬರಲಿ. ಪ್ಲೀಸ್ ನಾ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ, ಈ ಹೋರಾಟ, ಯಾಕಂದ್ರೆ ಅವರ ಒಂದು ಹೋರಾಟ, ನಮ್ಗಂತೂ ಡೆಲ್ಲಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ನಮ್ಗೆ ಯಾರಿಗೂ ಕೂಡ ಪಾಪ ಇಲ್ಲಿಂದ ಡೆಲ್ಲಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಅವ್ರ ಹೋರಾಟಕ್ಕೆ ನಾವು ಬೆನ್ನೆಲುಬಾಗಿ ನಿಲ್ಲುವ ಅಂತ ಹೇಳ್ಕೊಂಡು ಇಲ್ಲೂ ಕೂಡ ಒಂದು ದಿನ ನಾವು ಉಪವಾಸ ಮಾಡುವ. ಅವ್ರಿಗೋಸ್ಕರ ಪಾಪ ಲಾಠಿ ತಿಂದ್ರು, ಏನೇನು ತಿಂದಿದ್ದಾರೆ ಪೊಲೀಸರು, ಬೆತ್ತ ತಿಂದ್ರು, ಹೊಡ್ತಾ ತಿಂದಿದ್ದಾರೆ. ಅವ್ರಿಗೋಸ್ಕರ ಊಟ ಇಲ್ಲದೆ ಪಾಪ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಅವ್ರಿಗೋಸ್ಕರ ಒಂದು ದಿವಸ ಪ್ಲೀಸ್, ನಾನು ವಿದ್ಯಾರ್ಥಿ ನಾಯಕನಾಗಿ ಪ್ಲೀಸ್ ಒಂದು ದಿವಸ ಕರೆ ಕೊಡ್ತಾ ಇದ್ದೇನೆ. ಒಂದು ದಿವಸ, ಸೋಮವಾರ ದಿವಸ, ವಿದ್ಯಾರ್ಥಿಗಳೇ, ನಿಮ್ಮ ಭವಿಷ್ಯ ಕೂಡ ಇದೆ. ನಾಳೆ ಮತ್ತೆ ನಿಮ್ದು ಲೀಕ್ ಮಾಡ್ತಾರೆ ಎಕ್ಸಾಮ್ ಅನ್ನ. ಇವರು ಎಕ್ಸಾಮ್ ಪೇಪರ್ ಯಾಕೆ ಲೀಕ್ ಮಾಡ್ತಾರಂತ ನಿಮ್ಗೆ ಗೊತ್ತಿದೆ. ಈಗಾಗಲೇ ನೀವು ಬುದ್ಧಿವಂತರಾಗಿದ್ದೀರಿ. ಈ ಹೋರಾಟಕ್ಕೆ ಒಂದು ದಿನ ಉಪವಾಸ ಸತ್ಯಾಗ್ರಹ ಮಾಡುವ. ನಿಮ್ಗೆ ಉಪವಾಸ ಮಾಡ್ಲಿಕ್ಕೆ ಆಗ್ಲಿಲ್ಲ ವಿದ್ಯಾರ್ಥಿಗಳೇ, ನಮ್ ಬೆನ್ನಬಲಗಾಗಿ ನಿಲ್ಲಿ. ನೀವು ಬೇಕಾದ್ರೆ ಆರಾಮಾಗಿ ಬನ್ನಿ, ಬೇಕಾದ್ರೆ ಸ್ವಲ್ಪ ನಮಗೂ ಕೂಡ ಪ್ರೋತ್ಸಾಹ ನೀಡಿ ವಿದ್ಯಾರ್ಥಿಗಳೇ. ಯಾಕಂದ್ರೆ ನೀಟ್ ಎಕ್ಸಾಮ್ ಬರೆಯೋರು ಎಲ್ಲ ಸೈನ್ಸ್ ವಿದ್ಯಾರ್ಥಿಗಳು, ನಿಮ್ಗೆ ತೊಂದರೆ ಆಗ್ತಾ ಇದೆ. ಈಗ ನಿಜವಾಗ್ಲೂ ನೀವು ಬರಲೇಬೇಕು ಈ ಒಂದು ಹೋರಾಟಕ್ಕೆ ಅಂತ ಹೇಳ್ಕೊಂಡು ನಿಮ್ಗೆ ಕಳಕಳಿವಾಗಿ ನಾನು ಜಿಲ್ಲಾ ವಿದ್ಯಾರ್ಥಿ ಒಕ್ಕೂಟದ ಪರವಾಗಿ ಎಲ್ಲ ಸಾರ್ವಜನಿಕ ಸಂಘ ಸಂಸ್ಥೆಗಳು, ವಕೀಲರು, ಡಾಕ್ಟರ್ಸು,
ನೀಟ್ ವಿದ್ಯಾರ್ಥಿಗಳು, MBBS ವಿದ್ಯಾರ್ಥಿಗಳು, ಎಲ್ಲ ಸೈನ್ಸ್ ವಿದ್ಯಾರ್ಥಿಗಳು, ಕಾಮರ್ಸ್ ಆಗಲಿ ಆರ್ಟ್ಸ್ ಆಗಲಿ, ಯಾಕೆ ಕಾಮರ್ಸ್ ಮತ್ತೆ ಆರ್ಟ್ಸ್ ಕರಿತಾ ಇದ್ದಾರಂತೆ, ನಿಮ್ಮ ಸಹೋದರ ಸಹೋದರಿ ಅಂತ ತಿಳ್ಕೊಂಡು, ನಿಮ್ಮ ತಂಗಿ ಅಕ್ಕ ಅಣ್ಣ ತಂಗಿ ಅಂತ ತಿಳ್ಕೊಂಡು ನೀವು ಕೂಡ ಇವರಿಗೆ ಸಪೋರ್ಟ್ ಮಾಡಿದೆ ಅಂತ ಹೇಳ್ಕೊಂಡು ನಾನು ಈ ಒಂದು ಸಂದೇಶ ನೀಡ್ತಾ ಇದ್ದೇನೆ. ಪ್ಲೀಸ್ ಬನ್ನಿ, ಪಾಪ ಅವ್ರು ನೋಡಿ ಉಪವಾಸ ಇದ್ದಾರೆ, ಅವ್ರಿಗೊಂದು ಸಪೋರ್ಟ್ ಮಾಡುವ. ನಿಮ್ಮ ರಾಘು ನಾಯ್ಕ್, RN24 ವಾಯ್ಸ್ ಕಾರ್ವಾರ್.